ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ರೂಪಾ ಸೋಮಶೇಖರ್. ಇವತ್ತು ಸಂಕಷ್ಟಹರ ಚತುರ್ಥಿ, ಮಂಗಳವಾರ ಸಂಕಷ್ಟಹರ ಚತುರ್ಥಿ. ಮಂಗಳವಾರ ಸಂಕಷ್ಟ ಚತುರ್ಥಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಪ್ರತಿ ತಿಂಗಳು ಮಾಡ್ತೀನಿ. ಇವತ್ತು ನಮ್ಮನೇಲಿ ಪೂಜೆ ಆಗಿದೆ. ನಾನು ಇವತ್ತು ಉಪವಾಸ, ತಿಂಡಿ ಏನು ತಿನ್ನಲ್ಲ. ಇವಾಗ ಜುಡಿಯೋಗೆ ಹೋಗ್ತಾಯಿದ್ವಿ. ನನ್ನ ಮಕ್ಕಳು ನಾನು ಬರ್ತೀನಿ ಅಂದರು, ಇಬ್ಬರು ಬರ್ತಾಯಿದ್ದಾರೆ. ನನ್ನ ಫ್ರೆಂಡ್ ಮಕ್ಳಿಗೇನೋ ಬಟ್ಟೆ ತೊಗೋಬೇಕಂತೆ. ಸರಿ ಬರ್ತೀಯಾ ಅಂದರು. ಸರಿ ನಾನು ಫ್ರೀ ಆಗಿದ್ದೆ ಅಲ್ಲ, ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಫ್ರೀ ಆಗಿದ್ನಲ್ಲ, ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ನಾನೇನೇನು ತೊಗೊಳೋದಿಲ್ಲ, ಲಾಸ್ಟ್ ಮಂತ್ ತೊಗೊಂಡಿದ್ವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಏನಾದರೂ ತೊಗೋಬೇಕು ಅನಿಸಿದ್ರೆ ನೋಡೋಣ. ನನ್ನ ಫ್ರೆಂಡು ಅಷ್ಟೊಂದು ವಿಡಿಯೋದಲ್ಲಿ ಕಂಫರ್ಟ್ ಇರಲಿಲ್ಲ ಅಂತಿದ್ರು, ಅದಕ್ಕೆ ನಾನೇನಷ್ಟು ವಿಡಿಯೋ ಅವ್ರನ್ನ ಮಾಡ್ಕೊಂಡಿಲ್ಲ. ಇದು ಲೆಗ್ಗೆರಲ್ಲಿರೋ ಜುಡಿಯೋ, ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಂಟ್ರೆನ್ಸಲ್ಲಿ ಹೋಗ್ತಾ ಲೆಫ್ಟಲ್ಲಿ ರೈಟ್ ಸೈಡಲ್ಲಿ ಎಲ್ಲ ಲೇಡೀಸ್ದು ಡ್ರೆಸ್ಗಳು. ಫಸ್ಟ್ ಫ್ಲೋರಲ್ಲಿ ಫುಲ್ಲು ಲೇಡೀಸ್ ಡ್ರೆಸ್ಗಳು ಸಿಕ್ಕುತ್ತೆ. ಆಮೇಲೆ ಲೇಡೀಸ್ ಶೂಸು, ಲೇಡೀಸ್ಗೆ ಏನೇನು ಬೇಕೋ ಅದೆಲ್ಲ, ಕಾಸ್ಮೆಟಿಕ್ಸು ಎಲ್ಲ ಸಿಕ್ಕುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾತ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏನು ಅಷ್ಟು ಜಾಸ್ತಿ ಹೆವಿ ಕಾಸ್ಟ್ ಅನ್ನೋ ಏನಿಲ್ಲ. ಬಟ್ಟೆ ತಕ್ಕಂಗೆ ರೇಟ್ ಕೂಡ ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಶೂಸು, ಸ್ಲಿಪ್ಪರ್ಸು ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ. ಮಾತ್ರ ಡ್ರೆಸ್ಸು ಅಷ್ಟೇ ಚೆನ್ನಾಗಿರುತ್ತೆ. ವೆರೈಟಿಯಾಗಿ ಹಾಕ್ತಾಯಿರ್ತಾರೆ. ನಾವು ಅವಾಗ ಹೋಗ್ತಾ ಇರ್ತೀವಲ್ಲ, ಚೆನ್ನಾಗಿ ಹಾಕ್ತಾರೆ. ತೊಗೊಬೋದು, ವರ್ತಿರುತ್ತೆ. ಯಾರಿಗಾದ್ರೂ ಬೇಕಿದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಆಫರ್ಗಳು ಬಿಡ್ತಾ ಇರ್ತಾರೆ ಅವಾಗವಾಗ, ತೊಗೊಬೋದು. ನಿಮ್ಗೇನು ಬೇಕೋ ನೋಡಿ ಕ್ವಾಲಿಟಿ ವೈಸಲ್ಲಿ ತೊಗೋಬೋದು. ಎಲ್ಲ ಥರನೂ ಇರುತ್ತೆ. ಚೂಡಿದಾರು, ಜೀನ್ಸು, ಟಾಪ್ಸು ಎಲ್ಲ ಸಿಗುತ್ತೆ. ನನ್ನ ಮಗಳು ನಿಂತಿದ್ದಾಳಲ್ಲ, ಅಲ್ಲಿ ಇಯರಿಂಗ್ಸು, ಜ್ಯುವೆಲರೀಸ್, ಆಕ್ಸೆಸರಿ ಎಲ್ಲ ಸಿಗುತ್ತೆ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಜೆಂಟ್ಸ್ದು ಸ್ಟಾರ್ಟಿಂಗು ಸಿಗುತ್ತೆ. ಆಮೇಲೆ ಸ್ವಲ್ಪ ಒಳಗಡೆ ಹೋದರೆ ಕಿಡ್ಸ್ ವೇರ್ ಸಿಗುತ್ತೆ. ಆಮೇಲೆ ಜೆಂಟ್ಸ್ದು ಶೂಸು, ಆಮೇಲೆ ಸೆಂಟ್ ಬಾಟಲು ಎಲ್ಲ ಇಟ್ಟಿರ್ತಾರೆ. ಮೇಲ್ಗಡೆ ಫ್ಲೋರಲ್ಲಿ ಅಲ್ಲೇ ಬಿಲ್ಡಿಂಗು, ಕೆಳಗಡೆ ಫ್ಲೋರಲ್ಲೂ ಆ ಫ್ಲೋರ್ದು ಅಲ್ಲೇ ಬಿಲ್ಡಿಂಗು. ನೋಡಿ, ಇದೆಲ್ಲ ಕಿಡ್ಸ್ ವೇರು. 0 ಸೈಜ್ ಮಕ್ಕಳಿಂದನೂ ಸಿಕ್ಕುತ್ತೆ. ಈ ಕಡೆ ನೋಡಿ, ಇದೆಲ್ಲ ಮೆನ್ಸ್ದು ಎಲ್ಲ ಪ್ಯಾಂಟು, ಶರ್ಟು, ಟಿ ಶರ್ಟು, ಫುಲ್ ಓವರು ಎಲ್ಲ ಕೂಡ ಸಿಗುತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನನ್ನ ಫ್ರೆಂಡ್ ಹೋದರು. ನನ್ನ ಮಕ್ಕಳು ಐಸ್ ಕ್ರೀಮ್ ಕೊಡ್ಸಮ್ಮ ಸ್ವಲ್ಪ ಅಂದರು. ಹೊರಗಡೆ ಬಂದಮೇಲೆ ಮಕ್ಕಳು ಸುಮ್ಮನೆ ಇರೋಲ್ವಲ್ಲ, ಸರಿ ತೊಗೊಳ್ಳೋಣ ಅಂತ ಬಂದ್ವಿ. ಅವರೊಂದು 2-3 ಚಿಕ್ಕದು ತೊಗೊಂಡ್ರು. ನಾನಿದು ಪ್ಯಾಕು ತೊಗೊಂಡೆ ದೊಡ್ಡದು. ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಐಟಮ್ಸ್ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಬೇಕಿತ್ತು, ಮಾಡಿದ್ದೆ. ನನ್ನ ಮಗಳು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ನಾನು 4 ಚಿಪ್ಸ್ ಪ್ಯಾಕೆಟ್ಸ್ನ ತಂದಿದ್ದೀನಿ. ಲೈಕ್ ಇವಾಗ ಮನೇಲಿ ಇರ್ತೀವಿ, ಏನಾದ್ರು ತಿನ್ನಬೇಕು ಅನಿಸ್ದಾಗ, ಮತ್ತು ಡ್ಯಾನ್ಸ್ ಕ್ಲಾಸಿಗೆ ಏನಾದರೂ ತೊಗೊಂಡೋಗೋಕ್ಕೆ ಸ್ನ್ಯಾಕ್ಸ್ ಥರ ಆಗಲಿ, ಮತ್ತು ತಿನ್ನೋದಕ್ಕೆ ಅಂತ ತರಿಸಿದ್ದೀನಿ. ಫಸ್ಟ್ ನಾನು ಬಿಂಗೋ ಒರಿಜಿನಲ್ ತರಿಸಿದ್ದೀನಿ. ಬೂತ್ ಚಿಪ್ಸ್ ತರಿಸಿದ್ದೀನಿ. ಸೊ ಫ್ಯಾಮಿಲಿ ಪ್ಯಾಕ್ ಪೊಟ್ಯಾಟೊ ಚಿಪ್ಸ್ ತರಿಸಿದ್ದೀನಿ. ಇದು ಲೈಟಾಗಿ ಹೆಲ್ತಿಯಾಗಿರುತ್ತೆ ಅಂತ. ಮತ್ತು 2 ಯಮ್ಮಿ ಚಿಪ್ಸ್ನ ತರಿಸಿದ್ದೀನಿ. ನೆಕ್ಸ್ಟು ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ ತರಿಸಿದ್ದೀನಿ ತಿನ್ನೋದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಚಾಕೋ ಕೇಕ್ ತರಿಸಿದ್ದೀನಿ. ತಿನ್ಬೇಕು ಅನಿಸ್ತಾ ಇತ್ತು, ಅದಕ್ಕೆ ತೊಗೊಬಂದೆ. ನೆಕ್ಸ್ಟು 1 5 ಸ್ಟಾರ್ ತೊಗೊಬಂದೆ. ಹಾಗೆ ಮಿಲ್ಕಿ ಡೈರಿ ಮಿಲ್ಕ್ ತೊಗೊಬಂದೆ. ಅಂದರೆ ಲೈಕ್ ಇದು ಡಿಫ್ರೆಂಟಾಗಿ ನ್ಯೂ ವರ್ಷನ್ ಇದು ಬಿಟ್ಟಿರೋದು. ಸೊ ಅದಕ್ಕೆ ಏನಾದರೂ ರೆಸಿಪೀಸ್ ಮಾಡೋದಕ್ಕಾಗಲಿ, ಏನಾದರೂ ತಿನ್ನೋದಕ್ಕಾಗಲಿ ಇದನ್ನು ತೊಗೊಬಂದೆ. ನೆಕ್ಸ್ಟು ಇದನ್ನು ಜೆಪ್ಟೋದಲ್ಲಿ ಟಿಫನ್ ಬಾಕ್ಸ್ ಥರ ಕೊಟ್ಟಿದ್ದರು. ಅಂದರೆ ಲೈಕ್ 0 ರೂಪೀಸ್ ಆಯಿತಾ ಇದು. ಅವರ ಹ್ಯಾಡ್ ಮಾಡಿದರು. ಟಿಫನ್ ಬಾಕ್ಸ್ ಅಂತ ಅದರಲ್ಲಿ ಹಾಕಿ ಕೊಟ್ಟಿದ್ರು. ಇಲ್ಲೂ ಹಾಕಿದ್ದಾರೆ. ಇಟ್ಸ್ ದ ಸೇಮ್ ಲಿವನ್, ಜಸ್ಟ್ ಲೈಕ್ ಅ ಡಿಫ್ರೆಂಟ್ ಡೆಸ್ಕ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ಗೆ ಅಂತ ಹಾಕಿದ್ದಾರೆ. ಈ ಥರ ಇದೆ. ಟರ್ನ್ ದ ಪೇಜ್ ಟು ಓಪನ್ ದ ಟಿಫನ್ ಬಾಕ್ಸ್ ಅಂತೆ. ಸೊ ಈ ಥರ ಕೊಟ್ಟಿದ್ದಾರೆ. ಮತ್ತು ಇಡ್ಲಿ ಆ್ಯಂಡ್ ದೋಸಾ ಬ್ಯಾಟರ್ನ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇದೊಂದು ನೈಲ್ ಪಾಲಿಶ್ ತರಿಸಿದೆ, ಮಾರ್ಸ್.
ಮಾರ್ಸ್ ನೇಲ್ ಪಾಲಿಶು ಪರ್ಪಲ್ ಕಲರ್ ತರಿಸಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ ತರಿಸೋಣ ಅಂತ ಬುಕ್ಕಿಂಗ್ ಮಾಡ್ತಿದ್ದೆ. ನನ್ನ ಮಕ್ಕಳು ಬಿಡಬೇಕಲ್ಲ, ಹಾಲಿಡೇಸ್ ಇರೋದ್ರಿಂದ ಸ್ನ್ಯಾಕ್ಸ್ ಕೇಳ್ತಾರೆ, ಬೇರೆ ಟೈಮಲ್ಲಿ ಕೊಡ್ಸಲ್ಲ ನಾವು. ಸೊ ಬಿಡು ಹೋಗಲಿ ತೊಗೊಳ್ಳಿ ಅಂದ್ಬಿಟ್ಟು ತರಿಸ್ಕೊಟ್ಟೆ. ನಾನು ಸ್ವಲ್ಪ ಪಿಸ್ತಾ, ಬಾದಾಮಿ, ವಾಲ್ನಟ್ ಮತ್ತು ಅಂಚೂರೆಲ್ಲ ತರಿಸ್ದೆ. ಅಲ್ಲಿ ಜೆಪ್ಟೋ ಹೋದಾಗ ಸ್ವಲ್ಪ ಏನೋ ತೊಗೊಂಡ್ರು, ನೈಲ್ ಪಾಲಿಶು, ಐಲೈನರು ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಫಸ್ಟು ಒಂದು ಸೀಶಲ್ ಕಲರ್ ನೇಲ್ ಪಾಲಿಶ್ ವೈಟ್. ನೆಕ್ಸ್ಟ್ ಬಂದುಬಿಟ್ಟು ಇದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವಿಡಿಯೋನ ವೈರಲ್ ಆಗ್ತಿತ್ತು. ಸೊ ಕ್ಲೌಡ್ ಮೂಡ್ದು ಮಸ್ಕಾರ ತೊಗೊಂಡಿದ್ದೀನಿ. ಫುಲ್ ಯೂನಿಕ್ ಆಗಿದೆ. ಅದರ ಮಸ್ಕಾರ ಒಂದೇ ಅಲ್ಲ, ಲಿಪ್ಸ್ಟಿಕ್, ಲಿಪ್ ಗ್ಲಾಸ್ ಎಲ್ಲ ಬರುತ್ತೆ. ನೋಡಿ ಈ ಥರ ಇರುತ್ತೆ. ಸೊ ನೆಕ್ಸ್ಟು ಕಾಜಲ್ ತೊಗೊಂಡಿದ್ದೀನಿ. ಸ್ಟುಡಿಯೋಯಿಂದನೇ ಬ್ಲ್ಯಾಕ್ ಕಲರ್ ಕಾಜಲ್ಲು, ಬ್ಲೂ ಮತ್ತು ಬ್ರೌನು ಬರುತ್ತೆ. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಇದಾದ್ಮೇಲೆ ಏನು ನಾವೇನು ಜಾಸ್ತಿ ತೊಗೊಂಡಿಲ್ಲ, ಒಂದು 3 ಐಟಮ್ ಏನೋ ಖಾಲಿ ಇತ್ತು. ಮಸ್ಕರ, ಐಲೈನರು, ನೈಲ್ ಪಾಲಿಶ್ ಒಂದು ತೊಗೊಂಡ್ಳು. ಅವಳು ಸ್ವಲ್ಪ ಎಲ್ಲ ಬ್ರೀಫಾಗಿ ಹೇಳ್ತೀನಿ ಅಂತ ಇದ್ಲು, ಅದಕ್ಕೆ ಹೇಳ್ತಾಯಿದ್ಲು. ಸರಿ ಹೇಳಿ ಬಿಡು ಅಂತ ಹೇಳ್ಬಿಟ್ಟು ಅವಳ ಹತ್ರ ಹೇಳಿಸ್ದೆ. ಸಂಜೆ ಸಂಕಷ್ಟಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಬಿಡಬೇಕು. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದೆ. ಈಶ್ವರ, ಪಾರ್ವತಿ, ಗಣಪತಿ 3 ದೇವರು ಕೂಡ ಇಲ್ಲಿದೆ. ಸಂಕಷ್ಟಿ ದಿವಸ ತುಂಬ ಜನ ಇರ್ತಾರೆ. ಆಮೇಲೆ ನಾವು ಸಂಕಷ್ಟಿಗೆ ಪೂಜೆಗೆ ದುಡ್ಡು ಕೂಡ ಕಟ್ಟಿದ್ವಿ. ಪ್ರಸಾದ ಇಸ್ಕೊಂಡು ಹೋಗೋಣ ಹಂಗೆ ದೇವ್ರಿಗೆ ಕೈ ಮುಗ್ದು ಅಂತ ಬಂದೆ. ಸಂಕಷ್ಟಿಲಿ ತುಂಬ ಜನ ಇರ್ತಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದಕ್ಕೆ ಸಖತ್ತು ಜನ ಇರ್ತಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ನೋಡಿ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಸಂಜೆ ಪೂಜೆ ಚೆನ್ನಾಗಿ ನಡೆಯುತ್ತೆ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.